ಇನ್ನು SIT ಇಲ್ಲಿ ತನಕ ತನಿಖೆ ಮಾಡಿದೆಯಲ್ಲ ಅದರ ವಿವರಗಳನ್ನು ಕೊಡಿ ಅಂತ ಇಡಿ ಅಧಿಕಾರಿಗಳು ಕೇಳಿದರು. ಆದರೆ ಇವರು ಹೇಳಿದ್ದೇನು, ನಮ್ಮ ಹತ್ರ ಆ ಡೀಟೇಲ್ ಇಲ್ಲ, ಕೀ ಕಳೆದು ಹೋಗಿದೆ, ಎಲ್ಲ ನಾಟಕಗಳನ್ನು ಅಧಿಕಾರಿಗಳು ಮಾಡಿದರು. ಅಧಿಕಾರಿಗಳು ಸಹಕಾರವನ್ನು ಸಹಕರಿಸಲಿಲ್ಲ. ಕಬೋರ್ಡ್ ಕೀ ಕಳ್ಕೊಂಡು ಹೋಗಿದೆ ಅಂತ ನಾಟಕ ಮಾಡಿದರು. ಕಚೇರಿಯಲ್ಲಿರುವಂಥ ಕಬೋರ್ಡ್ ಕೀ ಕಳೆದು ಹೋಗಿದೆ, ಹಿಂಗೆಲ್ಲ ಮಾಡಿ ಡಿಲೇ ಮಾಡಿದರು. ಹೆಂಗಿದೆ ನೋಡಿ. ಈಗ ಒಂದು ತನಿಖಾ ಸಂಸ್ಥೆ, ಅದರಲ್ಲೂ ಕೇಂದ್ರ ಮಟ್ಟದ ತನಿಖಾ ಸಂಸ್ಥೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ತನಿಖಾ ಸಂಸ್ಥೆಗಳಿದಾವಲ್ಲ, ಸಹಕರಿಸಬೇಕು, ಎಲ್ಲ ವಿವರಗಳನ್ನು ಕೊಡಬೇಕು. ಪದ್ಮನಾಭನಿಗೆ ಸಂಬಂಧಪಟ್ಟಿರುವಂಥದ್ದು, ಪರಶುರಾಮನಿಗೆ ಸಂಬಂಧಪಟ್ಟಿರೋದು, ಅದೆಲ್ಲ ದಾಖಲೆಗಳು ಒಳಗಡೆ ಇದ್ದಾವೆ. ಅಪ್ಪಿ ತಪ್ಪಿ ಆ ದಾಖಲೆಗಳನ್ನು ಕೊಡ್ತಾ ಇಲ್ಲ. SIT ಅಧಿಕಾರಿಗಳು ಕತೆ ಹೇಳಿದ್ರು, ಅದಿಲ್ಲ ಇದಿಲ್ಲ ಅನ್ನುವಂಥ ಮಾತು ನಾವು ಹಿಂದೆಲ್ಲ ನೋಡಿದ್ದೀವಿ. ಈ ರೀತಿ ಕತೆಗಳನ್ನು ಹೇಳಿದ್ರೆ ಹೆಂಗಾಗತ್ತೆ ಅಂತಂದರೆ, ಅವರಿಗೆ ಒಂದಷ್ಟು ಉನ್ನತ ಅಧಿಕಾರಗಳು ಇರುತ್ತೆ. ಅವ್ರು ಯಾವ ರೀತಿ ಬೇಕಾದರೂ ಚಲಾಯಿಸಿಬಿಡ್ತಾರೆ. ಗಮನಿಸಬೇಕು. ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ದೀವಿ, ಅಧಿಕಾರಿಗಳಿಗೆ ಕೋಆಪರೇಟ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರು ನಮಗೆ ಈ ರೀತಿ ಕೋಆಪರೇಟ್ ಮಾಡ್ತಾ ಇಲ್ಲ ಅಂಥೇಳಿ ಬೇರೆ ಬೇರೆ ಕೇಸ್ಗಳನ್ನು ಹಾಕಿಬಿಡ್ಬೋದು. ಸಾಮಾನ್ಯ ಸಂಗತಿ ಅಲ್ಲ ಇದು. ಕೋರ್ಟಿಗೆ ಹೇಳಿಬಿಡ್ಬೋದು, ಈ ರೀತಿ ಮಾಡಿದ್ರು ನೋಡಿ ಅಂತ. ಇದರಲ್ಲಿ ದೊಡ್ಡ ದೊಡ್ಡವರು ಶಾಮೀಲಾಗಿದ್ದಾರೆ, ಸರ್ಕಾರವೇ ಶಾಮೀಲಾಗಿದೆ ಅಂತ ಕೂಡ ಆರೋಪ ಮಾಡಬಹುದು. ಅರ್ಥ ಮಾಡ್ಕೊಳ್ಳಿ. ಕೊನೆಗೆ ಗೊತ್ತಾಯಿತು ಇದೆಲ್ಲ ವರ್ಕೌಟ್ ಆಗಲ್ಲ ಅಂತ. ಕೊನೆಗೆ ಇಡಿ ಅಧಿಕಾರಿಗಳು ಮಾಡಿದ್ದೇನು ಅಂತಂತಂದರೆ, ಈ ಕೀ ಮಾಡುವಂಥವ್ರನ್ನ ಕರೆಸಿ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಎಲ್ಲ ಓಪನ್ ಮಾಡಿಸಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ದಾಖಲೆಗಳನ್ನು ಈಗ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾನು ಹೇಳ್ತಾ ಇದ್ದೆ ಏನು ಅಂದರೆ, ಈ ಸ್ಥಳೀಯ ಸಂಸ್ಥೆಗಳು, ಈ ತನಿಖಾ ಸಂಸ್ಥೆಗಳು ಈ ರೀತಿ ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಹಲವಾರು ದಾಖಲೆಗಳನ್ನು ಇಟ್ಕೊಂಡಿರ್ತಾರೆ ನೋಡಿ. ಅದರ ಮುಂದುವರೆದ ಭಾಗವಾಗಿ ಕೇಂದ್ರದ ತನಿಖಾ ಸಂಸ್ಥೆಗಳು ಯಾವ್ದಾರು ಬಂತು ಅಂತಂದರೆ, ಅಥವಾ ಕೇಂದ್ರದ ಉನ್ನತ ಸಂಸ್ಥೆ ಏನಾದರೂ ಮಾಹಿತಿ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲಿಯವರು ಆ ಮಾಹಿತಿನ ಹಂಚಿಕೋಬೇಕು. ಅದು ಇವರ ಕರ್ತವ್ಯ. ಆದರೆ ಕೊಡಲ್ಲ ಅಂತ ನಾಟಕ ಆಡಿದರು, ಅಥವಾ ಕೀ ಕಳ್ಕೊಂಡು ಹೋಗಿದ್ದೀನಿ ಅಂತ ಮಾತನ್ನು ಹೇಳಿದ್ರು. ಕೊನೆಗೆ ಈ ಕೀ ಮೇಕರ್ಸನ್ನು ಕರೆಸಿ ತೆಗೆಸುವಂಥ ಪರಿಸ್ಥಿತಿ ಬಂತಲ್ಲ. ಯಾರ್ಯಾರ ವಿವರಗಳು, ಯಾಕೆ ಈ ರೀತಿ ಅಧಿಕಾರಿಗಳು ಮಾಡಿದರು, ಇದಕ್ಕೂ ಏನಾದರೂ ಬೇರೆಯವರು ಹುಕುಂ ಇದೆಯಾ? ಏನು ನಡೀತಾ ಇದೆ ಕಿರಣ್? ರಂಗನಾಥ್, ಮುಖ್ಯವಾಗಿ ವಾಲ್ಮೀಕಿ ಅಭಿವೃದ್ಧಿ ಏನು ಹಗರಣ ಆಗಿದೆ, ಈಗ ಸಂಬಂಧಪಟ್ಟಂತೆ SIT ಅವರು ಕಳೆದ 1 ತಿಂಗಳಿಂದನೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಅವ್ರನ್ನ ಅರೆಸ್ಟ್ ಮಾಡೋದು, ಸ್ಟೇಟ್ಮೆಂಟನ್ನು ತೊಗೊಳ್ಳುವಂಥದ್ದು, ಡಾಕ್ಯುಮೆಂಟ್ನ ಸೀಸ್ ಮಾಡೋದು, ಇದೆಲ್ಲವೂ ಕೂಡ CIDಯಲ್ಲಿರುವಂಥ SIT ಅಧಿಕಾರಿಗಳು ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CBIಯಲ್ಲೂ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ನಂತರ ಅದು EDಗೂ ಕೂಡ ಒಂದು ಪಾರ್ಟ್ ಅಂದರೆ ಈ ಹಣದ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂತೆ ಬೇನಾಮಿ, ಅಂದರೆ ಅದಕ್ಕೆ ಯಾವುದೇ ರೀತಿ ಅಕೌಂಟ್ ಇಲ್ಲದಲ್ಲೇ ಸಾಕಷ್ಟು ಟ್ರಾನ್ಸಾಕ್ಷನ್ ಆಗಿರುವಂಥದ್ದು ಕೂಡ ಕಂಡುಬಂದ ಹಿನ್ನೆಲೆಯಲ್ಲಿ ED ಅವರು ಎಂಟ್ರಿ ಆಗ್ತಾರೆ. ಎಂಟ್ರಿ ಆಡಿ ತನಿಖೆಯನ್ನು ಮಾಡ್ತಾ ಇರ್ತಾರೆ. ಕಳೆದ 10 ದಿನಗಳಿಂದ ಕೆಲವೊಂದು ಡಾಕ್ಯುಮೆಂಟ್ಗಳು ಕೂಡ SIT, ಯಾಕೆಂದರೆ SIT ಅವರು ಆಲ್ರೆಡಿ ಈ ಒಂದು ಪ್ರಕರಣವನ್ನು ತನಿಖೆ ಶುರು ಮಾಡಿದ್ರಿಂದ ಫಸ್ಟ್ ಅವ್ರಿಗೆ ಎಲ್ಲವೂ ಕೂಡ ಡಾಕ್ಯುಮೆಂಟ್ಸ್ ಇರ್ಬೋದು, ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರುವಂಥ ಡಾಕ್ಯುಮೆಂಟ್ಸ್ ಇರ್ಬೋದು, ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು, ಟ್ರಾನ್ಸಾಕ್ಷನ್ಸು ಪ್ರತಿಯೊಂದನ್ನು ಕೂಡ ಈಗಾಗಲೇ ಅವರು ಸೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು ಅಂದಾಗಲೂ ಕೂಡ ಎಲ್ಲೋ ಒಂದು ಕಡೆ ಅಂತ ಅವ್ರಿಗೆ ಒಂದು ಸಂಬಂಧಪಟ್ಟಂಗೆ ಕೇಳಿದಾಗ, ಇಲ್ಲ ತನಿಖೆ ಮಾಡ್ತಾ ಇದ್ದೀವಿ, ಒಂದು ಸ್ವಲ್ಪ ದಿನ ಬೇಕು, ಅಥವಾ ಈ ಥರದ್ದು ಒಂದು ಸಬಾಬನ್ನು ಹೇಳ್ಕೊ ಬರ್ತಾ ಇದ್ರು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ನಿಗಮದಲ್ಲಿರುವಂಥ ಕಬೋರ್ಡ್ಗಳು ಕೂಡ ಸಾಕಷ್ಟು ಡಾಕ್ಯುಮೆಂಟ್ಸ್ಗಳಿದೆ, ಅದನ್ನು ಕೂಡ ನಾವು ತಪಾಸಣೆ ಮಾಡಬೇಕು ಕೊಡಿ ಅಂದಾಗಲೂ ಕೂಡ SIT ಅವರು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೊಡ್ತೀವಿ, ನಾವು ಮಾಡ್ತಾ ಇದ್ದೀವಿ, ನಾವು ಎಲ್ಲವೂ ಕೂಡ ಕೊನೆ ಹಂತಕ್ಕೆ ಬಂದಿದ್ದೀವಿ ತನಿಖೆ ಅನ್ನೋ ಒಂದು ಇರ್ತಾರೆ. ಅಂತಿಮವಾಗಿ ಈಗ ED ಅಧಿಕಾರಿಗಳು ಆ ಕಬೋರ್ಡನ್ನು ಬೀಗ ಏನು ಹಾಕಿದ್ರು ಅದನ್ನು ಒಡೆದು ಅದರಲ್ಲಿರುವಂಥ ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಪರಿಶೀಲನೆ ಮಾಡುವಂಥದ್ದಿದೆ. ಇನ್ನೊಂದು ಕಡೆ ಬಹುಶಃ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಮತ್ತು ಕೇಂದ್ರ ನಡುವೆ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ED ಅವರು ಯಾಕೆ ಎಂಟ್ರಿ ಆದರೂ ನಾವೇ ತನಿಖೆ ಮಾಡ್ತಾ ಇದ್ವಿ ಅಂತ ಕೆಲವೊಂದಷ್ಟು ವಾದವು ಕೂಡ ಈಗಾಗಲೇ CM ಇರ್ಬೋದು, DCM ಕೂಡ ಒಂದು ಕಡೆ ಮಾತಾಡಿದ್ದಾರೆ. ಇನ್ನು ED ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಬಂದಿರೋದು ನಾವು ಕೂಡ ತನಿಖೆ ಮಾಡ್ತಾ ಇದ್ದೀವಿ, ಹಾಗಾಗಿ ಸಹಕಾರ ಕೊಡಬೇಕು ಅನ್ನೋದನ್ನು ಕೂಡ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಈಗ SIT ಕಚೇರಿಗೆ ED ಅಧಿಕಾರಿಗಳು ಹೋಗಿ ಭೇಟಿ ಕೊಟ್ಟು ಅಲ್ಲಿರುವಂಥ ಡಾಕ್ಯುಮೆಂಟ್ಸನ್ನು ತಗೋತಾರೋ ಅಥವಾ ದಾಳಿನೇ ಮಾಡ್ತಾರೋ, ದಾಳಿ ಮಾಡಿ ಅಲ್ಲಿ ಇರುವಂಥ ದಾಖಲಾತಿಗಳನ್ನ ಅವರು ತಗೋತಾರೆ. ಇದಕ್ಕೆ ನಮ್ಗೆ ಯಾವುದೇ ರೀತಿಯ ಕರ್ತವ್ಯ. ಕಿರಣ್, ನಾವು ನೀವು ಈ ವಿಚಾರ ಸಂಬಂಧಪಟ್ಟಂಗೆ ಹಲವಾರು ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಹೇಳಿದಂಥ ಒಂದು ಮಾತು ನೋಡಿ, ಯಾವ್ಯಾವ ಹಣ ವರ್ಗಾವಣೆ ಆಗುತ್ತೆ ಏನು ಎತ್ತ ಎಲ್ಲದೂ ಕೂಡ ನನ್ನ ಗಮನಕ್ಕೆ ಬರಬೇಕು ಅಂತ ಇಲ್ಲ.
ತನಿಖೆ ನಡೀತಾ ಇದೆ, ತನಿಖೆ ಆಗಲಿ, ಅದಾದ ನಂತರ ಉತ್ತರ ಕೊಡ್ತೀನಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡಿ, ಈಗಾಗಲೇ ತನಿಖೆ ನಡೀತಾ ಇದೆ. ತನಿಖೆ ನಡೀತಿರುವಂಥ ಸಂದರ್ಭದಲ್ಲಿ ಇಡಿ ತನಿಖೆಯ ಅಗತ್ಯ ಇತ್ತಾ ಅನ್ನುವಂಥ ಪ್ರಶ್ನೆನ ಡಿ ಕೆ ಶಿವಕುಮಾರ್ ಕೇಳಿದ್ದಾರೆ. ನಾನು ಇಲ್ಲಿ ಬರುವಂಥ ಈ ಪ್ರಶ್ನೆ ಏನಪ್ಪ ಅಂತಂದರೆ, ಇದು ಯಾಕೋ ಬಹಳ ದೊಡ್ಡದಾಗಂಗೆ ಕಾಣ್ತಾ ಇದೆ ಕಿರಣ್, ಇದು ಯಾರ್ಯಾರ ಬುಡಕ್ಕೆ ತಂದು ನಿಲ್ಲಿಸುತ್ತೆ ಅಂತ. ಖಂಡಿತ ಈಗಾಗಲೇ ಇಡಿ ಅವ್ರು ಯಾಕೆ ಯಾಕೆ ಬರ್ತಾ ಇದ್ದಾರೆ, ನಾವೇ SIT ಅವ್ರು ನಮ್ಮ ಮೇಲೆ, ನಮ್ಮ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇದೆ, SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ, ಅವರು ಕೂಡ ಈಗ ಕೊನೆ ಹಂತಕ್ಕೆ ಬಂದಿದೆ ಅನ್ನೋ ಮಾತನ್ನು ಕೂಡ ಒಂದು ಕಡೆ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಇಡಿ ಅಧಿಕಾರಿಗಳು ಈಗಾಗಲೇ ಬಂದು ರೈಡ್ ಮಾಡಿ, ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಇರ್ಬೋದು, ಜೊತೆಗೆ ಅಲ್ಲೇ ನಿಗಮದ ಅಧ್ಯಕ್ಷ ಇರ್ಬೋದು, ಅವರ ಮನೆಯಲ್ಲಿ ಇರ್ಬೋದು, ಜೊತೆಗೆ ಅಧಿಕಾರಿಗಳು ಇರ್ಬೋದು, ಜೊತೆಗೆ ಬ್ಯಾಂಕ್ ಅಧಿಕಾರಿಗಳು ಎಲ್ಲರ ಮನೆಯಲ್ಲೂ ಕೂಡ ರೈಡ್ ಮಾಡಿ ಅಲ್ಲಿದ್ದಂಥ ಏನೇನು ಸಿಕ್ಕಿರುತ್ತೋ, ಅಂದರೆ ಈಗಾಗಲೇ ಸಾಕಷ್ಟು ಮೆಟೀರಿಯಲ್ಸ್ನ SIT ಅವ್ರು ತಗೊಬಂದ್ಬಿಟ್ಟಿದ್ದಾರೆ. ಅದರಲ್ಲಿ ಏನಾರ ಟ್ಯಾಂಪರ್ ಮಾಡ್ತಾರೆ ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಮಾತುಗಳು ಕೂಡ ಎಲ್ಲೋ ಕೇಳಿ ಬರ್ತಾ ಇದೆ. ಈಗ ಸಂಬಂಧಪಟ್ಟಂತೆ ಯಾರನ್ನೋ ರಕ್ಷಿಸೋಸ್ಕರ ಇದು ಮಾಡ್ತಾ ಇದ್ದಾರೋ, ಇವ್ರನ್ನ SIT ಮಾಡಿಕೊಂಡು ಇದನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಡಾಕ್ಯುಮೆಂಟ್ಸ್ನ ಸೀಸ್ ಮಾಡಿಕೊಂಡು ಕೆಲವೊಂದಷ್ಟು ಡಿಲೀಟ್ ಮಾಡಿರೋದು, ಅದನ್ನು ಮಾರ್ಫಿಂಗ್ ಮಾಡೋದು, ಈ ಥರದ್ದೆಲ್ಲ ಮಾಡೋಕ್ಕೆ ಅವಕಾಶ ಇರುತ್ತೆ ಅನ್ನೋ ಎಲ್ಲೋ ಒಂದು ಕಡೆ ಈ ಒಂದು ಪೊಲೀಸ್ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಡಿ ಅವರು ಈಗಾಗಲೇ SIT ಅವರು ಏನು ಕೋಆಪರೇಷನ್, ಯಾಕೆಂದರೆ ಇಬ್ಬರು ಎರಡು ಏಜೆನ್ಸಿ ಬೇರೆ ಆದರೂ ಕೂಡ ಒಂದೇ ಉದ್ದೇಶಕ್ಕೆ, ಅಂದರೆ ಇವರು ಮಾಡ್ತಾ ಇರುವಂಥದ್ದು ಅಲ್ಲಿ ಆಗಿರುವಂಥ ಹಗರಣವನ್ನು ಯಾರ್ಯಾರು ತಪ್ಪಿರೋ ಅವ್ರನ್ನ ಬಯಲಿಗೆಳೆದೇ ಅವ್ರಿಗೆ ಶಿಕ್ಷೆ ಕೊಡಿಸುವಂಥದ್ದು, ಅದು ಇಡಿ ಅವರು ಅದೇ ಕೆಲಸ ಮಾಡ್ತಾ ಇರುವಂಥದ್ದು, SIT ಅವರು ಅದೇ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇವ್ರ ಹತ್ರ, ಈ ಏಜೆನ್ಸಿ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಅವ್ರ ಹತ್ರ ಮ್ಯೂಚುವಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತೊಗೊಳ್ಳಿ, ನಮ್ಮ ಹತ್ರ ಇಷ್ಟ ಆಗಿದೆ, ಇದನ್ನು ತನಿಖೆ ಮಾಡಿ, ನಿಮ್ಮ ಹತ್ರ ಏನು ಸಿಕ್ಕಿದೆ, ಈ ರೀತಿ ಮಾಡಿದರೆ ಬಹುಶಃ ಈ ಒಂದು ಹಗರಣಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ನಿಜವಾದ ತಪ್ಪಿರುತ್ತೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆದರೆ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ನಡುವೆ ಅವರೇ ಸಂಘರ್ಷ ಹಿಡಿದ್ರೆ ಈ ಹಗರಣ ಮತ್ತೆ ಬೇರೆ ಅದು ರಾಜಕೀಯವಾಗಿ ಬೇರೆ ಬೇರೆ ಥರದ್ದು ದಿಕ್ಕು ಕೂಡ ತಗೊಂಡು ಹೋಗೋದ್ರಲ್ಲೇ ಆಶ್ಚರ್ಯ ಇಲ್ಲ. ಓಕೆ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.